ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಡೇ 2 ನಾನು ಡಯಟ್ನ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಡಯಟ್ ಅಂದ ತಕ್ಷಣ ಉಪವಾಸ ಇದ್ದು ಮಾಡೋ ಅಂಥದ್ದಲ್ಲ. ಸೊ ನಾವು ತಿನ್ನೋದ್ರಲ್ಲೇ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತಿನ್ನೋದು. ನಾವು ರೆಗ್ಯುಲರಾಗಿ ಏನೋ ಒಂದು ಸಾಂಬಾರು ಏನೋ ಒಂದು ಅನ್ನ ಮಾಡ್ಕೊಂಡು ತಿಂತೀವಿ ಅಲ್ವಾ. ಸೊ ಮನೇಲೆಲ್ಲ ತರಕಾರಿನೂ ಇರುತ್ತೆ, ಕಾಳುಗಳು ಇರುತ್ತೆ. ಸೊ ಯಾವುದೂ ಬಳಸ್ಕೊಳ್ಳಲ್ಲ ನಮ್ಮ ಲೇಸಿನೆಸ್ಸಿಂದ, ಅಂದರೆ ನಮ್ಮ ಸೋಂಬೇರಿತನದಿಂದ ಎಲ್ಲ ಮಾಡಬೇಕಲ್ಲಪ್ಪ ಅನ್ನೋ ಕಾರಣಕ್ಕೆ ಏನೋ ಒಂದು ಅನ್ನ ಸಾರು ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಬೇಡ, ಅದು ಆ ಥರ ಸೋಂಬೇರಿತನ ಬಿಡೋಣ ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಹೆಸರಿಡೋಣ, ಅದೇ ನಮ್ಮ ಡಯಟ್. ಓಕೆನಾ. ಸೊ ಡಯಟ್ ಅಂದ ತಕ್ಷಣ ಎಲ್ಲರೂ ಹೇಳೋದು ಬರೀ ಎಗ್ ವೈಟ್ ತಿನ್ನಬೇಕು, ಬರೀ ಚಪಾತಿ ತಿನ್ನಬೇಕು ಈ ಥರ ಹೇಳ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಾಸ್ಟಿಂಗ್ ಡಯಟ್, ಅಂದರೆ ಸ್ವಲ್ಪ ಹೊತ್ತು ಉಪವಾಸ ಇದ್ದು, ಅಂದರೆ ಇಷ್ಟಿಷ್ಟು ಅವರ್ ಅಂತ ಉಪವಾಸ ಇದ್ದು ಆ ನಂತರ ಅವರು ಬರೀ ತರಕಾರಿ ತಿನ್ನೋದು, ಹಣ್ಣುಗಳು ತಿನ್ನೋದು, ಜ್ಯೂಸ್ ತಿನ್ನೋದು, ಜ್ಯೂಸ್ ಕುಡಿಯೋದು, ತಿನ್ನೋದಲ್ಲ ಸಾರಿ, ಆ ಥರ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಆ ಥರ ಮಾಡೋದು ಬೇಡ, ನನಗೆ ಅವಶ್ಯಕತೆ ಇಲ್ಲ ಅಷ್ಟೊಂದೆಲ್ಲ ಡೀಪಾಗಿ ಮಾಡೋ ಅಂಥದ್ದು. ಸೊ ಹೆಂಗಿದ್ರು ಡೈಲಿ ಮಾರ್ನಿಂಗ್ ವಾಕಿಂಗ್ ಹೋಗ್ತೀನಿ. ಸೊ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ನಾನು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋಣ, ಮನೇಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಸ್ವಲ್ಪ ಸೋಂಬೇರಿತನ ಬಿಡೋಣ ಅಂದ್ಬಿಟ್ಟು ಒಂದಷ್ಟು ತರಕಾರಿ ಪಲ್ಯಗಳು ಮತ್ತು ಕಾಳುಗಳು ಇವನ್ನೆಲ್ಲ ಬಳಸ್ಕೊಂಡು ಮೇಂಟೈನ್ ಮಾಡೋಣ. ಒಂದಷ್ಟು ದಿವಸ ನೋಡೋಣ ಹೇಗೆ ಚೇಂಜಸ್ ಆಗುತ್ತೆ ಬಾಡಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪರ್ಫೆಕ್ಟಾಗಿ ಇದೇ ಥರ ಆಗಬೇಕು, ಹೀಗೆ ಆಗಬೇಕು ಅಂತೆಲ್ಲ ನಾನು ಹೇಳ್ತಾ ಇಲ್ಲ, ನಾನು ಆ ಥರ ಅಂದ್ಕೊಂಡು ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ ಬನ್ನಿ, ಹೇಗೆ ನಮ್ಮ ಬಾಡಿನೂ ಚೇಂಜ್ ಆಗುತ್ತೆ ನಮ್ಮ ಕಂಡೀಷನು ಅಂತ. ಏಕ್ದಮ್ ಯಾವುದೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಾನು ಏನೇನು ತಿಂತೀನಿ, ಏನೇನು ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಇವತ್ತಿಂದ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಎಣ್ಣೆ ಕ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಾಟಲ್ ವಾಶ್ ಮಾಡಿ ಅದು ತುಂಬೋದಕ್ಕೂ ಸೋಂಬೇರಿತನ ಆ ಥರ ಆಗಿದೆ. ಇಷ್ಟು ಸೋಂಬೇರಿ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲ. ಅದೆಷ್ಟು ದಿವಸ ತೊಳಿಬೇಕು ಅಂದ್ಕೊಂಡು ತೊಳೆದೇ ಇಲ್ಲ, ಹಾಗೆ ಪ್ಯಾಕೆಟ್ ಕಟ್ ಮಾಡೋದು, ಯೂಸ್ ಮಾಡೋದು, ಒಂದು ಬಾಕ್ಸಲ್ಲಿ ಇಡೋದು, ಎಣ್ಣೆ ಪ್ಯಾಕೆಟ್ ಇದೇ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ದು ಕಂಟೈನರು, ಗ್ಲಾಸ್ ಕಂಟೈನರ್ ತರಿಸ್ಬೇಕು. ಯಾಕೆ ಅಂದರೆ ಗ್ಲಾಸ್ ಕಂಟೈನರ್ಗೆ ಬಿಸಿನೀರು ಹಾಕಿ ಬೇಗ ವಾಶ್ ಮಾಡ್ಬೋದು. ಈ ಪ್ಲಾಸ್ಟಿಕ್ ಕಂಟೈನರ್ಗೆ ಏನಾಗುತ್ತೆ, 2 ಬಾಟ್ಲು ಬಂದಿತ್ತಿದ್ದು, ಒಂದು ಬಾಟ್ಲಿಗೆ ಬಿಸಿನೀರು ಹಾಕಿ ನಾನು ಮಾಮೂಲಿ ಮಗುಗೆ ಕೊಡ್ತೀವಲ್ಲ ಮಿಲ್ಕ್ ಬಾಟ್ಲು, ಅದನ್ನು ವಾಶ್ ಮಾಡ್ತೀನಲ್ಲ ಅದೇ ಥರ ಮಾಡೋಕ್ಕೆ ಹೋದೆ. ಬಟ್ ಕ್ವಾಲಿಟಿ ಚೆನ್ನಾಗಿರಲ್ವಲ್ಲ, ಹಾಗಾಗಿ ಡೊಂಕ ಪಿಂಕ ಆಗೋಗಿತ್ತು. ಸೊ ಇದು ಚೆನ್ನಾಗಿರೋದನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಗ್ಲಾಸ್ದು ತರಿಸ್ತೀನಿ. ಇಷ್ಟರಲ್ಲೇ ಸ್ವಲ್ಪ ಟೈಮು ಇಲ್ಲ ಮತ್ತು ಬಜೆಟು ಇಲ್ಲ, ಹಾಗಾಗಿ ತರಿಸಿಲ್ಲ. ಇರೋದನ್ನೇ ನೀಟಾಗಿ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವತ್ತು ವಾಕ್ ಮಾಡ್ಕೊಬಂದು ಬೆಳಿಗ್ಗೆನೇ ಬಂದು ಕಿಚನ್ಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತುಂಬಾ ಲೇಸಿ ಆಗ್ಬಿಡ್ತೀನಿ. ಹಾಗಾಗಿ ಇವಾಗ ಗ್ಲಾಸ್ದು ಒಂದು ಬೌಲ್ ತೊಳ್ಕೊಳ್ತಾ ಇದ್ದೀನಿ. ಯಾಕೆ ಹಿಂಗೆ ತೊಳೆದು ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಜಿರಳೆ ಕಾಟ ಜಾಸ್ತಿ, ಎಷ್ಟೇ ಮೇಂಟೈನ್ ಮಾಡಿದ್ರು ಜಿರಳೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಂಗೆ ಯಾವ ಪಾತ್ರೆ ಮೇಲೂ ನಂಬಿಕೆ ಇರಲ್ಲ. ಹಾಗಾಗಿ ಏನೇ ಬಳಸಬೇಕಾದ್ರೂ ನಾನು ಅಲ್ಲಲ್ಲೇ ವಾಶ್ ಮಾಡ್ಕೊಂಡು ಬಳಸ್ತೀನಿ. ಸೊ ನೈಟ್ ಕಿಚನ್ ಕ್ಲೀನ್ ಮಾಡಲ್ಲ ನಾನು, ಯಾಕೆ ಅಂದರೆ ನನಗೆ ಆಗೋದು ಇಲ್ಲ. ಮಗು ಚಿಕ್ಕದಿರೋದ್ರಿಂದ ಒಂದೊಂದು ದಿವಸ ಒಂದೊಂದು ಥರ ಕಾಟ ಕೊಡುತ್ತೆ. ಸೊ ಹಾಗೆ ಅದಕ್ಕೆ ಬೆಳಿಗ್ಗೆನೇ ವಾಕ್ ಮಾಡ್ಕೊಬಂದು ಕಿಚನಿಗೆ ಬಂದುಬಿಟ್ಟಿದ್ದೀನಿ. ಎಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬನ್ನಿ ಒಂದು ಮುಷ್ಟಿಯಷ್ಟು ನಾವು ಕಡಲೆಕಾಯಿ ಬೀಜನ ನೆನೆಸೋಣ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ನೆನೆಸ್ತಾ ಇದ್ದೀನಿ. ಇದನ್ನೆಲ್ಲ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನಾನು ಮಾಡೋದು, ನನಗೇನೆಲ್ಲ ಬಂದ್ಬಿಡಲ್ಲ. ಸೊ ನಾವು ಟ್ರೈ ಮಾಡೋಣ ಆ ಥರದ್ದು ಅಂತ ಒಂದೊಂದೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಮೇನ್ ಏನಂದರೆ, ನಾವು ಮಕ್ಕಳೆಲ್ಲ ಆದಮೇಲೆ ಏಕದಮ್ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲ್ಲ, ಅದು ಒಳ್ಳೆಯದು ಅಲ್ಲ. ಯಾಕಂದರೆ ಮಕ್ಕಳಿಗೆ ಮಿನಿಮಮ್ ಅಂದರೂ ಒಂದು 5 ವರ್ಷ ಆಗಬೇಕು, ಅಲ್ಲಿವರೆಗೂ ಮಕ್ಕಳು ನಮ್ಮನ್ನು ಫುಲ್ಲು ಅಟ್ಯಾಚ್ ಆಗಿರ್ತಾರೆ, ನಮ್ಮನ್ನು ಬಿಡೋದು ತುಂಬ ಕಷ್ಟ. ಹಾಗಾಗಿ ಇವಾಗ ಸ್ವಲ್ಪ ವಾಕಿಂಗ್ ಮಾಡಿ ಇವಾಗ ಸ್ವಲ್ಪ ಡಯಟ್ ಕಡೆಗೆ ಗಮನ ಕೊಡ್ತಾ ಇದ್ದೀನಿ. ಇನ್ನಾದರೂ ನಾವು ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕಲ್ವಾ, ಹಾಗಾಗಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾನೇನು ಫಾಲೋ ಮಾಡ್ತೀನಿ, ನಾನೇನೇನು ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೋಸ್ಕರ ಡೇ 1 ಡೇ 2 ಅಂತ ಎಲ್ಲ ಮೆನ್ಷನ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಆಯಿತಾ. ಬನ್ನಿ ವ್ಲಾಗ್ ಕಂಟಿನ್ಯೂ ಆಗೋದು ಹಾಗೇ. ಸೊ ಒಳಗೆಲ್ಲ ಕೆಲಸ ಮಾಡೋದನ್ನ, ನಿನ್ನೆ ಮಳೆ ಬಂದಿದೆ ಅಂದ್ರೂ ಸೆಕೆ, ಹಾಗಾಗಿ ಬನ್ನಿ ಒಂದು 5 ನಿಮಿಷ ಫ್ರೆಶ್ ಏರ್ ತೊಗೊಳ್ಳೋಣ. ಇನ್ನೂ ಯಾರೂ ಎದ್ದಿಲ್ಲ, ಅಕ್ಕಪಕ್ಕ ಸರೌಂಡಿಂಗಲ್ಲೂ ಯಾರೂ ಎದ್ದಿರಲ್ಲ. ಯಾಕೆ ಅಂದರೆ ಈಗ ಸಮ್ಮರ್ ಅಲ್ವಾ, ಎಲ್ಲ ಮಕ್ಕಳು ನಿದ್ದೆ ಮಾಡ್ತಾಯಿರ್ತಾರೆ. ರಜಾ ಇಲ್ಲ ಅಂದರೆ ಎಲ್ಲರೂ ಎದ್ದು 7 ಗಂಟೆಲೆ ಗಲಬೆಲಿ ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಫುಲ್ಲು ಸೈಲೆಂಟಾಗಿದೆ. ಹಾಗಾಗಿ ಒಂದು 5 ನಿಮಿಷ ನಿಂತಿದ್ದು ಮತ್ತೆ ಒಳಗೆ ಹೋಗೋಣ ಬನ್ನಿ. ಎಲ್ಲ ನಮ್ಮ ಮನೇಲಿ ಹೇಗೆ ನಿದ್ದೆ ಹೊಡಿತಾ ಇದ್ದಾರೆ ಗೊತ್ತಾ, ತೋರಿಸ್ತೀನಿ ರೀ. ನನಗೆ ಈ ಥರ ವಾಕ್ ಮಾಡಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತೀನಿ, ಇವ್ರು ನಿದ್ದೆ ಮಾಡ್ತಿರ್ತಾರೆ. ಅವರು ನೋಡಿದ್ರೆ ನಮಗೂ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತೆ ಈ ಥರ ಬೇಗ ಎದ್ದಾಗ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ಎಲ್ಲ ಅಷ್ಟು ಆರಾಮಾಗಿ ಪೀಸ್ಫುಲ್ಲಾಗಿ ಮಲಗಿದ್ದಾರೆ. ಶೆಕೆ ಅಂತೂ ಸಿಕ್ಕಾಬಟ್ಟೆ ಇದೆ.
ಅಗ್ದಿರೋದೆಲ್ಲ ಎತ್ಕೊಂಡು ಹೆಂಗ್ ರಂಪಾಟ ಮಾಡಾಳೆ. ಇಲ್ಲೊಂದು ವೇಲು ಕಟ್ಟಾಕವಳೆ, ಅದು ಮನಿ ಕಳೋದು. ಉಯ್ಯಾಲೆ ಮಾಡವಳೆ ನನ್ನ ಮಗಳು. ನೋಡಿ ನೋಡಿ ಇವನ್ನ ನೋಡಿ. ಅವ್ರಿಗೆ ತಿಕ್ ಮುಖ ಹಂಗ್ ಮಾಡದ್ ನೀನು. ಆ ಕೂತ್ಕೊಂಡ ಕೂತ್ಕೋ. ಏನು ಕೆಲಸ ಇಲ್ಲ, ಏನ್ ಮಾಡೋಣ ಅಂತ ಹಿಂಗ್ ಮಾಡ್ತಾರೆ ಇಬ್ರು ಸೇರ್ಕೊಂಡು. ಅಲ್ಲೊಂದು ವೇಲ್ ಕಟ್ಟವಳೆ, ಇಲ್ಲೊಂದು ವೇಲ್ ಕಟ್ಟವಳೆ, ಇಲ್ಲೊಂದು ವೇಲ್ ಕಟ್ಟವಳೆ. ಮಲ್ಕೊಳ್ಳಲ್ವಾ ನೀನು? ಯಾಕೆ ಆಡ್ತಾ ಇರು ನೀನು. ಕೊಡಿಲಿ ಹಾಕೊಡ್ತೀನಿ, ಗಂಟೆ ಹಾಕಕ್ ಬರಲ್ಲ ಇವಳಿಗೆ. ಸೊ ಫ್ರೆಂಡ್ಸ್, ಇವಾಗ ಗ್ರೇಪ್ಸ್ ತಿನ್ನುವ ಸಮಯ. ನಾನ್ ತಿನ್ ಬಲೂನ್ ಹಾಕೊಡ್ತೀವ. ಇವ್ ನೋಡಿ ನನ್ನ ಮಗ ಬಲೂನ್ ಮಾಡ್ತಾನಂತೆ, ಎಲ್ಲ ಚುಚ್ಬಿಡೋದು ಅದು ಬಲೂನ್ ಅಂತ ಹೇಳ್ತಾನೆ. ಇವ್ಳು ಮಾಡ್ಕೊಟ್ಟಿದ್ದೆ. ಸಿಕ್ಕಾಪಟ್ಟೆ ಶೆಕೆ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನೈಟಿ ಹಾಕೊಂಡು ಕೂತ್ಬಿಟ್ಟಿದ್ದೀನಿ. ಆರಾಮಾಗಿ ಪೀಸ್ಫುಲ್ ಆಗಿ ನೆಮ್ಮದಿಯಾಗಿ ಇವಾಗ ಸ್ವಲ್ಪ ದ್ರಾಕ್ಷಿ ತಿನ್ನೋಣ ಅಂತ ಉಪ್ಸಾರು ಮಾಡಿದ್ದೀನಿ, ಹೀರೆಕಾಯಿ ಹಾಕಿ ಬಸ್ತಿಟ್ಟಿದ್ದೀನಿ. ಇನ್ನ ಸಾಂಬಾರ್ ಪ್ರಿಪೇರ್ ಮಾಡಿ ಮುದ್ದೆ ಮಾಡಿರ. ಬಲೂನ್ ಮಾಡ್ದಾ? ವೆರಿ ಗುಡ್. ಇವಳೊಂದು ಮ್ಯಾಜಿಕ್ ತೋರಿಸ್ತಾಳೆ ನೋಡಿ ಇವಾಗ ಗ್ರೇಪ್ಸ್ ಅಲ್ಲಿ. ಇವ್ರಿಬ್ರು ನಂಗೆ ದ್ರಾಕ್ಷಿ ತಿನ್ನಕ್ಕೆ ಕೊಡ್ತಾ ಇಲ್ಲ. ಅವಳೊಂದು ಮ್ಯಾಜಿಕ್ ತೋರಿಸ್ತೀನಿ ಅಂತ ದ್ರಾಕ್ಷಿ ತಿನ್ಕೊತಾಳೆ, ಇವ್ನು ಫೋರ್ಕು ಕೊಡ್ತಾ ಇಲ್ಲ. ನಾನು ಬಲೂನ್ ಮಾಡ್ತೀನಿ ಅಂತ ಇವ್ನು ಎತ್ತಿಟ್ಕೊಂಡವನೆ. ನಾನು ತಿನ್ಬೇಕು, ಕೊಡ್ರೋ ದ್ರಾಕ್ಷಿನ. ನೋಡಿ ನನ್ನ ಮಗಳು ದ್ರಾಕ್ಷಿಲಿ ಹಾರ್ಟ್ ಸಿಂಬಲ್ ಮಾಡಿದ್ದಾಳೆ. ಸೊ ನೋಡಿ ನನ್ನ ಮಗಳು ದ್ರಾಕ್ಷಿನ ಹಾರ್ಟ್ ಶೇಪಲ್ಲಿ ಮಾಡಿಟ್ಟಿದ್ದಾಳೆ. ನೋಡಿ ದ್ರಾಕ್ಷಿ ಇವ್ನು ಬಲೂನ್ ಮಾಡ್ತಾನೆ, ಅವಳು ಹಾರ್ಟ್ ಶೇಪ್ ಮಾಡ್ತಾಳೆ. ಇವ್ರಿಬ್ರು ನೋಡ್ಕೊಂಡು ನಾನು ಸುಮ್ ಕೂತಿರ್ತೀನಿ. ನಾನು ದ್ರಾಕ್ಷಿ ತಿನ್ನಕ್ಕೂ ಕೊಡ್ತಾ ಇಲ್ಲ ಇವ್ರಿಬ್ರು ಸೇರ್ಕೊಂಡು. ಇದು ಹಾರ್ಟ್ ಶೇಪ್ ಹೆಂಗೆ ಗೊತ್ತಾ? ಸಿಂಪಲ್. ನಾರ್ಮಲ್ ದ್ರಾಕ್ಷಿಲಿ ಹಾಫ್ ಮಾಡಿದ್ರೆ ಸಾಕು. ಮನೆಗೆ ತಂದಿದ್ದ ದ್ರಾಕ್ಷಿ ಇನ್ನ ಸ್ವೀಟ್ ಇತ್ತು, ಸ್ವಲ್ಪ ಉಳಿದ. ಸ್ವಲ್ಪ ಹೊಟ್ಟೆ ಎಷ್ಟು ಹೋಗ್ತಾಯಿತ್ತು, ಹಾಗಾಗಿ ಹಣ್ಣು ತಿಂತಾ ಇದ್ದೀನಿ. ಬೇರೆ ಟೈಮಲ್ಲಿ ತಿನ್ನಕ್ಕೆ ಆಗಲ್ಲ. ಈಗ ರಜಾ ಇದಲ್ಲ, ಅದಕ್ಕೆ ಅವಳ ಕೈಲಿ ಅರ್ಧ ಕೆಲಸ ಮಾಡಿ ಸುಸ್ಕೊಡ್ತೀನಿ. ಆವಾಗ ನಾನು ಆರಾಮಾಗಿ ತಿನ್ಬೋದು. ನಾನು ಮತ್ತೆ ಹೋಗ್ತೀನಿ ಕೆಲಸದಿದ್ರಲ್ಲಿ. ತರಕಾರಿ ಹಚ್ತೀನಿ, ಜಡೆ ತೋರಿಸ್ತಾ ಇಲ್ಲ. ತರಕಾರಿ ಹಚ್ತೀನಿ, ಹೊರಿತೀನಿ. ಕ್ಯಾರೆಟ್ ಎಲ್ಲ ವರ್ದಿಕ್ಕ ಕೇಳಿದ್ದೀನಿ. ಕ್ಯಾರೆಟ್ ಸಾರಿ, ಸೌತೆಕಾಯಿ ವರ್ದಿತ್ತೋಳೆ. ಸಲಾಡ್ ಮಾಡಬೇಕು, ಸಂಜೆ ಮಾಡ್ತೀನಿ. ತಿಕ್ಕದು ಸೆಟ್ಟೆಡ್ ಕಾರ್ಡ್ ಮಾಡ್ತಾರೆ ನಮ್ಮ ಮಮ್ಮಿ. 12 hours ಆಗ್ಬೇಕು. 3 to 5 ನೋಡೋಣ ಯಾವಾಗ ಸೆಟ್ ಆಗುತ್ತೆ. ನಾಳೆ ಬೆಳಗ್ಗೆ ನೋಡ್ಬೇಕಾಗುತ್ತೆ ಅಷ್ಟೇ ನಮ್ಮ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಲಂಚ್ ರೆಡಿ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿನ ಜಜ್ಜಿ ತಿಂತಾ ಇದ್ದೀನಿ. ಉಪ್ಸಾರು ತುಂಬಾನೇ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಹಾಕೊಂಡಿದ್ದೀನಿ. ಉಪ್ಸಾರು, ಮುದ್ದೆ ಮತ್ತೆ ಮಾವಿನಕಾಯಿ, ಇದಿಷ್ಟು ಇವಾಗಿನ ಮಿಲ್. ಸೊ ಫ್ರೆಂಡ್ಸ್, ಬೆಳಿಗ್ಗೆನೆ ನೆನೆಸಿಟ್ಟಿದ್ನಲ್ಲ ಕಡಲೆಕಾಯಿ ಬೀಜ ಬೇಯಿಸಿದ್ದೀನಿ. ಸ್ಟೀಮಲ್ಲಿ ಬೇಯಿಸಿದ್ದೀನಿ, ನೀರು ಹಾಕಿ ಬೇಯಿಸಿಲ್ಲ. ಇದಕ್ಕೆ ಬಂದು ನಾನು ಸುಮ್ಮನಿರಮ್ಮ ಕ್ಯಾರೆಟ್ ಮತ್ತೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ನನ್ನ ಮಗಳು ಬೇಡ ಅಂದ್ರು, ಮತ್ತೆ ಟೊಮೊಟೊನು ಬೇಡ, ಇಷ್ಟ ಆಗಲ್ಲ ಅಂದ್ರು. ಸೊ ಹಾಗಾಗಿ ಕ್ಯಾರೆಟ್, ಈರುಳ್ಳಿ ಹಾಕೊಳ್ತೀನಿ. ಮತ್ತೆ ಉಪ್ಪು, ಪೆಪ್ಪರ್ ಪೌಡರ್ ಹಾಕೊಳ್ತೀನಿ ಇಷ್ಟೇ. ಇನ್ನೇನು ನಿಂಬೆಹಣ್ಣು ಹುಳಿ ಒಂಚೂರು ಹಾಕೊಳ್ತೀನಿ ಅಷ್ಟೇ. ಸೊ ಇದಿಷ್ಟು ಹಾಕೊಳ್ಳೋಣ. ಪೀನಟ್ ಸಲಾಡ್, ನಮ್ಮ ಡಯಟ್ ಸ್ನಾಕ್ಸ್. ಪೀನಟ್ ಅನ್ಬೋದು, ಗ್ರೌಂಡ್ ನಟ್ ಅನ್ಬೋದು. ಗ್ರೌಂಡ್ ನಟ್ ಸಲಾಡ್, ಪೀನಟ್ ಸಲಾಡ್ ಎರಡು ಒಂದೇ. ಬಟ್ ಬೆಳಿಗ್ಗೆನೆ ನೆನೆಸ್ಬೇಕು, ನೆನೆಸಿದ್ರೇನೆ ಚೆನ್ನಾಗಿ ಬರೋದು. ನಾನು ವಾಕಿಂಗ್ ಇಂದ ಬಂದ ತಕ್ಷಣ ನೆನೆಸಿಟ್ಟಿದ್ದೆ. ಸೊ ಇವಾಗ ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಪಾಪ ಒಂದ್ ಸಾಂಗ್ ಹೇಳ್ತಾನೆ ನೋಡಿ. ಚಿನ್ನ ಹೇಳು, ಚಿಕನ್ ಬನಾನಾ ಸಾಂಗು ಹೇಳು. ಚಿಕನ್ ಬನಾನಾ, ಚಿಕನ್ ಬನಾನಾ, ಚಿಕನ್ ಬನಾನಾ, ಬನಾನಾ ಬನಾನಾ. ಸುಮ್ಮನಿರ
ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳೋಣ, ಜಾಸ್ತಿ ಹಾಕೊಳ್ಳಲ್ಲ. ನೆನ್ನೆ ಕಡಲೆಕಾಳಿಗೆ ಜಾಸ್ತಿ ನಿಂಬೆಹಣ್ಣು ಹಾಕ್ಬಿಟ್ಟಿದೆ. ಸಾಕು, ಇಷ್ಟು ಒಂದೇ ಸ್ಪೂನ್ ಅಷ್ಟು ಸಾಕು. ನಿಂಬೆಹಣ್ಣು ರಸ ಪೆಪ್ಪರ್ ಪೌಡರ್. ಫ್ರಿಜ್ ಬಾಗ್ಲಾಕಿಲ್ಲ ಚಿನ್ನೋ. ಓಪನ್ ಮನೆಯಲ್ಲಿ ಪೌಡರ್ ಮಾಡಿರುವಂಥದ್ದು ಮೆಣಸು ಮಿಕ್ಸ್ ಮಾಡೋಣ. ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ತೀನಿ. ನಿಮಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ತರಿಸ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ತರಿಸ್ತಾ ಗ್ರ್ಯಾಂಡ್ ಆಗಿ. ಇವನೊಬ್ಬ ದುರಂಕಾರ ಅಂತ ಯಾರು ಬಂದ್ರ ನೋಡ್ತಾನೆ ಇದೆಯಾ? ಹಾಕೋಗೋ ತಗೊಳ್ತೀನಿ ಬಿಡ. ಸೊ ಇವಾಗ ನೀಟಾಗಿ ಮಿಕ್ಸ್ ಅಪ್ ಮಾಡೋಣ. ನಾನು ಖಾರದ ಪುಡಿ ಹಾಕಿಲ್ಲ ಮತ್ತು ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಪಾಪು ತಿಂತಾನೆ ಅಂತ. ಆಮೇಲೆ ಖಾರದ ಪುಡಿ ಬಂದು ಹಚ್ಚ ಖಾರದ ಪುಡಿ ಇಲ್ಲ, ಧನಿಯಾ ಮತ್ತು ಮೆಣಸಿನ್ಕಾಯಿ ಬಿಡಿಸಿರೋದಿದೆ, ಅದು ಹಾಕಕ್ಕೆ ಹೋಗಲ್ಲ, ಅದು ಬೇಡ, ಇಷ್ಟ ಆಗಲ್ಲ. ಹಾಗಾಗಿ ಹೆಂಗಿರುತ್ತೆ ಫ್ಲೇವರ್? ಮಾಮೂಲಿ ಕಡಲೆಕಾಯಿ ತಿಂದಾಗೆ ಇರುತ್ತೆ. ಹಂಗಲ್ಲ, ಆ ಖಾರದ ಪುಡಿ ಹಾಕಿದ್ರೆ ಆಡ್ಸಂತೀರಪ್ಪ. ಇದು ಗ್ಲಾಸ್ ಬೌಲು, ಆಮೇಲೆ ಬೀಳಿಸ್ಬಿಡ್ತೀಯ ನೀನು. ಆಡ್ಸೋ ಬರ್ತಲ್ಲಿ ಡಮ್ ಅಂತ. ಇದನ್ನ ತರ್ಸೋಣ. ಏನ್ ತೋರಿಸ್ತೀವಿ? ಸ್ಟಾಪ್ ಕೊಟ್ಟಿಲ್ಲ ಇದು. ಸೊ ಫ್ರೆಂಡ್ಸ್, ಸೆಟ್ ಕಾರ್ಡ್ ಮಾಡೋಣ ಅಂದ್ಬಿಟ್ಟು ಮೊಸರು ತಂದ. ಮೊಸರೇನೋ ಆಯಿತು, ಹಾಲು ಕಾಯಿಸಾಕಿದೆ, ಬಟ್ ಆ ಥರ ಕೇಕಿ ರೀತಿಯಲ್ಲಿ ಬಂದಿಲ್ಲ. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಕೆಲವರು ಹಸಿಮೆಣಸಿನ್ಕಾಯಿ ಹಾಕಿ ಬರ್ಸ್ತಾರೆ, ಬಟ್ ಹಸಿಮೆಣಸಿನ್ಕಾಯಿ ಲಾಸ್ಟ್ ಟೈಮ್ ಹಾಕಿ ಬರ್ಸಿದ್ದೆ ನಾನು, ಅದು ಸೆಟ್ ಕಾರ್ಡ್ ಆಗಲೇ ಇರಲಿಲ್ಲ. ಬಟ್ ಮೊಸರು ಆಗಿದೆ, ಇಲ್ಲ ಅಂತಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಮೊಸರು ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಕಾಯಿ ಮೊಸರು ಹಾಕ್ಬೋದು, ಅದಕ್ಕೆ ಹಾಕೊಂಡು ನೋಡ್ತೀನಿ ಆಮೇಲೆ ಸಪ್ರೇಟ್ ಆಗಿ. ಅದನ್ನ ಒಂಥರ ನಾನು ಅವಾಗಲೇ ತಿನ್ನೋಕ್ಕೆ ಅಂತ ಹಿಂಗೆ ಸ್ಪೂನಲ್ಲಿ ಹಿಂಗೆ ಎತ್ತನ, ಅದು ಇಷ್ಟು ದಪ್ಪ ಇರೋದು 2 ಭಾಗ ಆಗಿ ಪುಡಿ ಪುಡಿ ಅಂತ ಓದಿರ್ತದೆ ಒಂಥರ. ಅದು ಕೇಕಿ ತರ ಬರ್ತಾ ಇಲ್ಲ. ನೋಡೋಣ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಗಟ್ಟಿ ಮೊಸರು ಹಂಗೂ ನಾನು ನೀರು ಹಾಕದೆ ಹಾಲು ಕಾಯಿಸಿದ್ವಿ ಮೊಸರಿಗೆ ಅಂತ. ಸೊ ರೆಡಿ ಆಯ್ತು ನಮ್ಮ ಪೀನಟ್. ಸುಮ್ಮನೆ ಇರೋ ಪಾಪು. ಇವತ್ತು ನೈಟ್ ಡಿನ್ನರ್ಗೆ ಬೆಂಡೆಕಾಯಿ ದಹಿ ಮಾಡ್ತಾ ಇದ್ದೀನಿ. ಇದು ಬೆಂಡೆಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಈರುಳ್ಳಿ 2 ಮತ್ತು ಬೆಳ್ಳುಳ್ಳಿ 1 ಗಡ್ಡೆ ಚಾಪ್ ಮಾಡಿಕೊಂಡು ಎಣ್ಣೆಗೆ ಜೀರಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಫಸ್ಟು ಎಣ್ಣೆಯಲ್ಲಿ ಬೆಂಡೆಕಾಯಿನ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೈ ಆಗೋಕ್ಕೆ. ನಂತರ ಇವಾಗ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಇದನ್ನು ಫೈನಾಗಿ ಚಾಪ್ ಮಾಡ್ಕೊಂಡು ಮಾಡೋಣ. ಮೇಯ್ನಾಗಿ ಇದಕ್ಕೆ ಬಂದು ಮೊಸರು ಯೂಸ್ ಮಾಡ್ಕೋಬೇಕು. ಸೊ ಮನೆಯಲ್ಲೇ ಮಾಡಿರೋಂಥ ಮೊಸರು. ಈ ಮೊಸರಿಗೆ ಬಂದು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಹಾಕೋಣ ಬನ್ನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊನು ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಲಿ, ಪ್ಲೇಟ್ ಮುಚ್ಚೋಣ. ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಮಸಾಲೆ ಎಲ್ಲ ಹಾಕ್ಕೊಂಡು ಮೊಸರನ್ನ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಮೊಸರಿಗೆ ಬಂದು ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ, ಕಸೂರಿ ಮೇಥಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಬಂದು ಹಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಮಟನ್ ಮಸಾಲ ಅಂತ ನಾವು ಮಾಡಿಸ್ಕೊಂಡಿರ್ತೀವಿ. ಅದು ನೀವು ಸಪ್ರೇಟಾಗಿದ್ದರೆ ಸಪ್ರೇಟಾಗಿ ಹಾಕ್ಕೊಂಡು ನೀಟಾಗಿ ಮೊಸರಿಗೆ ಹಿಂಗೆ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ರೇವಿಗೆ ಹಾಕೋಣ. ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇರಬಾರ್ದು. ಹಾಗಾಗಿ ಸೊ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಸ್ವಲ್ಪ. ಇವಾಗ ಬಂದು ನಾವು ಮೊಸರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಇದೊಂಚೂರು ಬೇಯಲಿ ಚೆನ್ನಾಗಿ ಮಸಾಲೆ ಎಲ್ಲ. ಸೊ ಇವಾಗ ನಮ್ಗೆ ಎಷ್ಟು ಬೇಕು ಅಳತೆಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳೋಣ.
ಸೊ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ. ಇದಕ್ಕೇನು ಇನ್ನು ಉಪ್ಪು ಖಾರ ಏನು ಆ್ಯಡ್ ಮಾಡಲ್ಲ. ಇದಕ್ಕಿವಾಗ ಬೆಂಡೆಕಾಯಿ ಹಾಕ್ಬಿಡ್ತೀನಿ. ಫ್ರೈ ಮಾಡಿರತಕ್ಕಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ಬೆಂಡೆಕಾಯಿಯು ಕೂಡ ಉಪ್ಪು ಖಾರ ಹುಳಿ ಎಲ್ಲನೂ ಹಿಡಿಬೇಕು. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ. ಸಾಕು ಇಷ್ಟು ತಿಕ್ನೆಸ್ ಇದ್ದರೆ. ಸೊ ಇದಕ್ಕೆ ನಾನು ಬಂದು ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದಂತಹ ಪುಡಿನ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ರೀಮಿಯಾಗಿ ಬರುತ್ತೆ. ಹಾಗಾಗಿ ಗೋಡಂಬಿನ ಪೇಸ್ಟ್ ಮಾಡಿ ಹಾಕ್ತಾರೆ. ಗೋಡಂಬಿ ಪೇಸ್ಟ್ ಮಾಡಿ ಹಾಕೋಕ್ಕಾಗದೇ ಇರೋ ಜಾಗದಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದುಬಿಟ್ಟು ಪೌಡರ್ ಮಾಡಿ ಆ್ಯಡ್ ಮಾಡಿ ಗ್ರೇವಿಗಳಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಗ್ರೇವಿನೂ ತಿಕ್ಕಾಗಿ ಬರುತ್ತೆ. ಇದೊಂದು 10 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟರೆ ಗ್ರೇವಿ ರೆಡಿ ಆಯಿತು. ನೀರನ್ನು ಹಾಕಿಲ್ಲ ನಾನು ಜಾಸ್ತಿ. ಮೊಸರು ಪಾತ್ರೆಯನ್ನ ವಾಶ್ ಮಾಡಿರೋಂಥ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಕಡಲೆಕಾಯಿ ಬೀಜದ ಪುಡಿ ಹಾಕಿದ ತಕ್ಷಣ ಎಷ್ಟು ತಿಕ್ಕಾಗಾಯಿತು ಗ್ರೇವಿ ಅಂತ. 1-2 ನಿಮಿಷ ಬಿಟ್ಟು ಆಫ್ ಮಾಡಿಬಿಡೋಣ ಬೇಯಲಿ.